ಏನು ಈ ದಿವಸ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾಜಿ ಪ್ರಧಾನಿಗಳಂಥ ಅಪ್ಪಾಜಿ ದೇವೇಗೌಡರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ, ಅವರು ಹುಟ್ಟಿದವರ ಆಚರಿಸುವುದಕ್ಕೆ ನಮ್ಮ ಕ್ಷೇತ್ರದ ನಮ್ಮ ಕೋಲಾರ ಕ್ಷೇತ್ರದ ಎಲ್ಲ ಬಂಧು ಮಿತ್ರಗಳು, ಮುಖ್ಯ ಲೀಡರ್ಗಳು, ಹಾಗೆ ಪದಾಧಿಕಾರಿಗಳು ಮತ್ತು ಕೋಮಲ್ ನಿರ್ದೇಶಕರು, ಅದರಂತೆ ಎಲ್ಲ ನಮ್ಮ ಕಾರ್ಯಕರ್ತರು ಹೊರಗಂಡಳ್ಳಿ ಕಾಶಿ ವಿಶ್ವನಾಥ ದೇವಸ್ಥಾನ ಮುಂದೆ ಉದ್ರ ಹೋಮವನ್ನು ಆಚರಣೆ ಮಾಡಿ ಮಹಾಮಂಗಳಾರತಿ ಮಾಡಿ ಅಪ್ಪಾಜಿಗೆ 100 ವರ್ಷ ಆಯುಷು ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆ ರಾಜಕೀಯ ಭವಿಷ್ಯ ಮುಂದಿನ 28ಕ್ಕೆ ನಮ್ಮ ಎನ್‌ಡಿಎ ಸರ್ಕಾರ ರಚಿಸಬೇಕಂತೇಳಿ ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಈ ನಮ್ಮ ಎಲ್ಲ ಕ್ಷೇತ್ರದ ಜನತೆಯ ಪರವಾಗಿ, ನಮ್ಮ ಕಾರ್ಯಕರ್ತರ ಪರವಾಗಿ, ನಮ್ಮ ಮುಖಂಡರ ಪರವಾಗಿ ನಾನು ಕೃತಜ್ಞತೆ ಬಯಸೋದಕ್ಕೆ ಇಚ್ಛೆಪಡ್ತೇನೆ. ಹಾಗೂ ಬಂದು ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಿದ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಮುಖಂಡರಿಗೂ ಮತ್ತು ನಮ್ಮ ತಾಯಂದಿರುಗಳು ಮತ್ತು ಹೆಣ್ಣು ಮಕ್ಕಳೆಲ್ಲ ಬಂದಿದ್ದರು, ಅವರಿಗೆಲ್ಲ ನಾನು ನಮಸ್ಕಾರಗಳು ಹೇಳ್ತಾ ನನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನನ್ನ ಕಾರ್ಯಕರ್ತರು, ನಮ್ಮ ಮುಖಂಡರಿಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಕೋರಗಂಡಳ್ಳಿನಲ್ಲಿ ನಮ್ಮ ಪೂಜ್ಯ ತಂದೆಯ ಸಮಾನರಾದಂಥ ಅಪ್ಪಾಜಿಗಳಾದಂಥ ಶ್ರೀ ದೇವೇಗೌಡರ 94ನೆಯ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಕೋರಗಂಡಳ್ಳಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಸ್ವಾಮಿಯ ಹೋಮವನ್ನು ಇವತ್ತು ಕಾಶಿ ವಿಶ್ವನಾಥ ಹೋಮವನ್ನು ಇಟ್ಕೊಂಡು ಇವತ್ತು ಮತ್ತೆ ಪೂಜೆ ಸಲಹೆ ಮಾಡಿ ಪೂಜೆ ಎಲ್ಲ ಮಾಡಿ ಆ ಭಗವಂತ ನಮ್ಮ ಅಪ್ಪಾಜಿಯವರಿಗೆ ಪೂರ್ಣ ಆಯುಸ್ಸನ್ನು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಅವರ ಒಂದು ಕುಟುಂಬಕ್ಕೆ ಹೆಚ್ಚಿನ ಶಕ್ತಿ ಇವತ್ತು ಒಂದು ಈ ಕುಟುಂಬ ದೇವೇಗೌಡರ ಕುಟುಂಬ ಇರೋದು ಕಾರಣ ಇವತ್ತು ನಮ್ಮ ರೈತರಿಗೋಸ್ಕರ ದೇವೇಗೌಡರ ಕುಟುಂಬ ಇದೆ. ಇವತ್ತು ಆ ಕುಟುಂಬ ಇಲ್ಲಾಂದರೆ ನಮ್ಮ ರೈತರು ಸಹ ಯಾರು ಬಹಳ ಇನ್ನೂ ಕಷ್ಟ ರೀತಿಯಲ್ಲಿ ಇರಬೇಕಾಗ್ತಾ ಇತ್ತು. ಇವತ್ತು ಅವರ ಒಂದು ಕುಟುಂಬದಿಂದ ನಮ್ಮ ರೈತರಿಗೆ ಭಾರಿ ಅನುಕೂಲ ಆಗಿದೆ. ಇವತ್ತು ಪಂಜಾಬಲ್ಲಿ ನಮ್ಮ ದೇವೇಗೌಡರ ಅಪ್ಪಾಜಿಯವರ ಒಂದು ಭತ್ತದಕ್ಕೆ ಅವರೊಂದು ಹೆಸರನ್ನು ಇಟ್ಟಿದ್ದಾರೆ, ಭತ್ತದ ತಳಿಗೆ ಒಂದು ಹೆಸರನ್ನು ಇಟ್ಟಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆ ಥರ ತಳ್ಕೊಳ್ತಾ ಇಲ್ಲ ಜನ. ಇವತ್ತು ರಾಜಕಾರಣ ಇರ್ಬೋದು, ಪ್ರತಿಯೊಂದು ರಾಜಕಾರಣ ಬರುತ್ತೆ ಹೋಗುತ್ತೆ, ಆದರೆ ಅವ್ರು ಮಾಡಿರೋಂಥ ಒಂದು ಒಳ್ಳೆಯ ಕೆಲಸಗಳಿಗೆ ಶ್ಲಾಘ್ಯತೆ ಕೊಡಬೇಕಂತ ಈ ನಮ್ಮ ಸರ್ಕಾರಕ್ಕೆ ನಾನು ತುಂಬ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಎಲ್ಲರೂ ಸಹ ಬಂದಿದ್ದಾರೆ. ಅವರ ಪರವಾಗಿ ಎಲ್ಲ ಈಗ ಭಗವಂತನಲ್ಲಿ ನಾವು ಕೇಳ್ಕೊಂಡಿದ್ವಿ, ಆ ದೇವೇಗೌಡರ ಅಪ್ಪಾಜಿಯವರಿಗೆ ಪೂರ್ಣ ಆಯುಸ್ಸು ಕೊಟ್ಟು ಮುಂದಿನ ಇನ್ನೂ ಒಳ್ಳೆ ಹೆಚ್ಚಿನ ರೀತಿಯಲ್ಲಿ ಅದೇ ರೀತಿಯಾಗಿ ಕುಮಾರಣ್ಣನವರು ಇರ್ಬೋದು, ಮತ್ತು ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಅವ್ರಿಗೂ ಸಹ ಭಗವಂತ ಆಶೀರ್ವಾದ ಇರ್ತದೆ ಅಂತ ಈಗಾಗಲೇ ನಾವು ಅಂದ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ರಿಗೂ ಒಳ್ಳೆಯದಾಗ್ತದೆ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ.